ನನ್ನ ಹೆಸರು ಭೋಜರಾಜ್ ಅಂತ ಹೇಳಿ, ಸನ್ನಿವಾಸ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಇದು ಗೊಬ್ಬರ ಗ್ಯಾಸಿನ ಮಾಹಿತಿ ನಮಗೆ ಹೇಗೆ ಬಂತು ಅಂತ ಹೇಳಿದ್ರೆ, ನಮಗೆ ಯಾವಾಗಲೂ ಸಹ ಸೌದಿದು ಸೌದೆ ಸಿಗೋದು ನಮಗೆ ಸ್ವಲ್ಪ ಅನಿವಾರ್ಯನೇ ಆಗಿತ್ತು. ಜೊತೆಲಿ ನಾವು ಕೃಷಿ ಇಲಾಖೆಯಲ್ಲಿ ವಿಚಾರಿಸಿದಾಗ ಗೊಬ್ಬರ ಗ್ಯಾಸ್ ಈ ರೀತಿಯಲ್ಲಿ ಮಾಡಿದ್ರೆ ಈ ರೀತಿ ಗೊಬ್ಬರ ಬರುತ್ತೆ, ನಿಮಗೆ ದಿವಸಕ್ಕೆ 12ರಿಂದ 15 kg ಸಗಣಿಯನ್ನು ಅದಕ್ಕೆ ಕಳೆದ್ರೆ 5 ಜನರಿಂದ 6 ಜನರಿಗೆ ಅಡುಗೆ ಆಗುತ್ತೆ ಅನ್ನೋ ಮಾಹಿತಿನ ಅವ್ರು ಕೊಟ್ಟರು ಗುಮ್ಸಿ ಕೃಷಿ ಇಲಾಖೆಯಿಂದ. ಅದಕ್ಕೆ ರೈತರಿಗೆ ಅವರು ಮನೆ ಮನೆ ಬಂದು ಈ ರೀತಿಯಾಗಿ ಮಾಹಿತಿ ಕೊಟ್ಟರು. ಯಾರು ವಿಲೇಜ್ ಅಕೌಂಟೆಂಟ್ ಅವರು ಮುಖಾಂತರವಾಗಿ ನಾವು ಇದನ್ನ ಮಾಡಿದ್ವಿ. ಇಲ್ಲಿ ಸಕ್ಸಸ್ ಆಗಿದೆ. ನಮಗೆ ಇಲ್ಲಿಗೆ 17ನೇ ವರ್ಷ ಚಾಲ್ತಿಯಲ್ಲಿ ಇದೆ. ಅದು 15 kg ಸಗಣಿ ಕಳೆದ್ರೆ 24 ಗಂಟೆ ಗ್ಯಾಸು ನಮಗೆ 5ರಿಂದ 6 ಜನರಿಗೆ ಅಡುಗೆ ಮಾಡಿಕೊಡುತ್ತೆ. ಒಂದು ಆಕಳು ಸಗಣಿ ಆದ್ರೆ ಬೇಜಾನಾಗುತ್ತೆ. ಅಂದ್ರೆ ಹಳ್ಳಿ ಹಾಕೊಳ್ಳೋದ್ರೆ, ದೊಡ್ಡ ಹಾಕೊಳ್ಳೋದ್ರೆ ಒಂದು ಆಕಳು ಸಗಣಿ ಬೇಕಾಗಲ್ಲ ನಮಗೆ. ನಾವು ಈ ಪುಟ್ಟಲ್ಲೇ ತೊಗೊಂಡು ಬರ್ತೀವಿ. ಈ ಪುಟ್ಟಲ್ಲಿ ತೊಗೊಂಡು ಬಂದು ಇದಕ್ಕೆ ಹಾಕಿ ಇಲ್ಲ ನೀರು ಬಿಟ್ಟು ನಾವು ಕಳ್ಳಿ ಇಲ್ಲಿ ಪೈಪ್ ಇಟ್ಟಿದ್ದೀವಿ. ಈ ಪೈಪ್ ಮುಖಾಂತರವಾಗಿ ನಾವು ಕಳ್ದಿರೋ ಸಗಣಿ ಈ ಡೂಮಿಗೆ ಹೋಗುತ್ತೆ. ಡೂಮು ಅಟ್ಯಾಚ್ ಡೂಮು, ಇದು ಸಪ್ರೇಟ್ ಡೂಮ್ ಏನಿಲ್ಲ. ಇದಕ್ಕೆ ಅಟ್ಯಾಚ್ ಇದೆ. ಇದಕ್ಕೂ ಮತ್ತು ಪ್ಲಸ್ ಅಲ್ಲಿ ವೇಸ್ಟ್ ಏನು ಹೋಗುತ್ತೆ ಅದಕ್ಕೂ ಸಹ ಇದು ಅಟ್ಯಾಚ್ ಇದೆ. ಇದು ನಮಗೆ ಟೋಟಲ್ ಬಂದ್ಬಿಟ್ಟು ಈಗ ಅವಾಗ ನಮಗೆ 17 ವರ್ಷ ಕೆಳಗೆ ಭಾಳ ಚೀಪಲ್ಲಾಗಿತ್ತು. ಈಗ ಹೆಚ್ಚು ಕಡಿಮೆ ಪೈಪನ್ನು ಸೇರಿ 30ರಿಂದ 35 ಸಾವಿರ ಖರ್ಚು ಆಗ್ಬೋದು ಈಗ. ಬಟ್ ಇದರಲ್ಲಿ ನಿಮಗೆ ಈ ಡೂಮ್ ಒಳಗೆ ಒರಿಜಿನಲ್ ಗ್ಯಾಸನ್ನು ಹಿಡಿದುಕೊಳ್ಳುತ್ತೆ. ವೇಸ್ಟೇಜನ್ನು ಹೊರಗೆ ಕಳಿಸುತ್ತೆ. ಅದಕ್ಕೆ ವೇಸ್ಟೇಜ್ ಆ ಕಡೆ ಕಳಿಸಿ ಇದಕ್ಕೆ ಅಡುಗೆ ನಮ್ಗೆ ಏನು ಬೇಕಾಗುತ್ತೆ ಅದನ್ನು ತಯಾರಿ ಮಾಡಿ ಇದರಲ್ಲಿ ಇಟ್ಕೊಂಡಿರುತ್ತೆ. ಈ ಪೈಪ್ ಮೂಲಕವಾಗಿ ಗ್ಯಾಸ್ ಮನೆಗೆ ಒಳಗೆ ಹೋಗುತ್ತೆ, ಡೈರೆಕ್ಟ್ ಒಲೆಗೆ ಹೋಗುತ್ತೆ. ಸಿಲಿಂಡರ್ ಒಲೆ ಟೈಪು ಒಲೆಗೆ ಹೋಗುತ್ತೆ. ಆ ಪೈಪಿಂದ ಇಲ್ಲಿ ಕಲೆಕ್ಷನ್ ಬಂದಿದೆ ಮನೆಗೆ. ಆ ಪೈಪಿಂದ ಡೈರೆಕ್ಟ್ ಒಲೆಗೆ ನಾವು ಒಲೆಗೆ ಎಷ್ಟು ಬೇಕಾದ್ರೂ, ಎಷ್ಟು ಸಣ್ಣ ಇಟ್ಕೋಬೋದು, ಎಷ್ಟು ದೊಡ್ಡ ಇಟ್ಕೋಬೋದು. ನಮ್ಗೆ ಇಷ್ಟು ದೊಡ್ಡ ಗ್ಯಾಸ್ ಜಾಸ್ತಿ ಆಗುತ್ತೆ. ಇದು ಫಿಕ್ಸ್ ಡೂಮ್ ಟೈಪ್. ಇದು ಇಲ್ಲಿ ಸಗಣಿ ಕಳ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಇದು ಫಿಕ್ಸ್ ಡೂಮ್ ಟೈಪ್. ಇದು ಸಪ್ರೇಟ್ ಏನಿಲ್ಲ. ಈ ಪೈಪ್ ಮೂಲಕವಾಗಿ ಅಲ್ಲಿಗೆ ಗ್ಯಾಸ್ ಹೋಗುತ್ತೆ. ಮಧ್ಯಂತರ ಎಲ್ಲರೂ ಈ ಪೈಪ್ ಡ್ಯಾಮೇಜ್ ಆದಲ್ಲಿಗೆ ಈ ವಾಲನ್ನು ಇಟ್ಕೊಂಡಿದ್ದೀವಿ. ಈ ವಾಲ್ ಇದು ಆನ್ ಇದೆ. ಈಗ ಡ್ಯಾಮೇಜ್ ಆದರೆ ಇಲ್ಲಿ ಆಫ್ ಮಾಡಿದ್ರೆ ಗ್ಯಾಸ್ ಇಲ್ಲ ಡೂಮ್ ಒಳಗೆ ಇರ್ತವೆ, ಎಲ್ಲಿ ವೇಸ್ಟ್ ಆಗಲ್ಲ. ಆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಇದರ ಒಳಗೆ ಬಾಕ್ಸ್ ಟೈಪಲ್ಲಿ ರಾಡನ್ನು ಹಾಕಿ ಕಾಂಕ್ರೀಟ್ ಹಾಕಿದ್ದೀವಿ. ಬಾಕ್ಸ್ ಟೈಪ್, ಫುಲ್ ಬಾಕ್ಸ್ ಟೈಪಲ್ಲಿ ಕೋಳಿ ಮಟ್ಟ ಆಕಾರದಲ್ಲಿ ಇದೆ ಒಳಗೆ. ಈ ಇದರಲ್ಲಿ ಬಂದಿರೋ ವೇಸ್ಟೇಜನ್ನು ಸ್ಟಾಕ್ ಮಾಡಲಿಕ್ಕೆ ಅದನ್ನು ನಾವು ಹೊಂಡ ತಗೊಂಡಿದ್ದೀವಿ. ಅದನ್ನು ಪುನಃ ಮತ್ತೆ ನಾವು ಅದಕ್ಕೆ ಕಸ ಅದು ಇದು ಸೊಪ್ಪು ದರ್ಕು ಆ ರೀತಿ ಎಲ್ಲ ಹಾಕಿ ಅದನ್ನು ಪುನಃ ಮತ್ತೆ ನಾವು ಗೊಬ್ಬರ ತೋಟಕ್ಕೆ ಅಥವಾ ಗದ್ದೆಗೆ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಇದು ನಾವು ಗೊಬ್ಬರದನ್ನು ಸ್ಕೀಮಲ್ಲಿ ಮಾಡಿರೋದು. ಅವಾಗ 50-50 ಸಬ್ಸಿಡಿ ಇತ್ತು. ಇದಕ್ಕೆ ಟೋಟಲ್ಲು 30,000ದಲ್ಲಿ 15,000 ನಾವು ಕಟ್ಟಿದ್ದೀವಿ, 15,000 ಸರ್ಕಾರನೇ ಕಟ್ಟಿಕೊಳ್ತವೆ ಸಬ್ಸಿಡಿನ. ಅದು ಅವತ್ತು ಈ 17 ವರ್ಷದ ಕೆಳಗೆ 2 ಜನ ಲೇಬರ್ ಇದ್ರು. ಒಂದೇ ದಿವಸಕ್ಕೆ ಕಟ್ಟಿ ಫಿನಿಶ್ ಮಾಡಿ ಹೋಗಿದ್ದಾರೆ ಅದನ್ನು ಫುಲ್ ಟೋಟಲ್. ಈಗ 4 ಜನ ಆಗ್ಬೋದು ಈಗ ಲೇಬರ್ ಆದರೆ. ಈಗ ಒಬ್ರಿಗೆ ಅಂತ ಹೇಳಿದ್ರೆ ಈಗ ಹೆಚ್ಚಿನದಾಗಿ ಈಗ ಇದಕ್ಕೆ ನಮ್ಗೆ ದೊಡ್ಡ ಮೇಸ್ತ್ರಿಗಳು ಬೇಕಂತೇನಿಲ್ಲ. ಸಣ್ಣ ಮೇಸ್ತ್ರಿಗಳೇ ಸಾಕು. 1,500 ಒಬ್ಬರಾದ್ರೆ ಸಾಕು. ಇನ್ನು 3 ಜನ ಲೇಬರ್ ಸಾಕವ್ರಿಗೆ 1,000 ರೂಪಾಯಿ 3 ಜನ. ಅಲ್ಲಿ 4,000 ಅಥವಾ 5,000 ಅವ್ರಿಗೆ ಲೇಬರ್ ಚಾರ್ಜ್ ಆಗುತ್ತೆ. ಏನು ಉಳಿತಾಯ ಅಂತ ಹೇಳಿದ್ರೆ, ನಮಗೆ ಹೆಂಗೋ ರೈತರು ಅಂತೇಳಿ ಮೇಲೆ 1-2 ಆಕಳು ಇದ್ದೇ ಇರುತ್ತೆ. ಒಂದು ಆಕಳು ಸಗಣಿ ನಾವು ಕೊಳ್ಳಿಕೊಂಡ್ರೆ ಫ್ರೀಯಾಗಿ ನಮಗೆ ಗ್ಯಾಸ್ ವರ್ಷಿಡೀ ಗ್ಯಾಸ್ ಬರ್ತಾ ಇರುತ್ತೆ. ಒಂದ್ಸಲ ಮಾತ್ರ ನಮಗೆ ಟ್ಯಾಂಕಿ ಕಟ್ಟೋದಕ್ಕೆ ಬಂಡವಾಳ ಹಾಕೋದಕ್ಕೆ ಲೈಫ್ ಲಾಂಗ್ 50 ವರ್ಷ ಆದರೂ ಹಾಳಾಗಲ್ಲ. ದಿವಸಕ್ಕೆ 13ರಿಂದ 15 kg ಸಗಣಿ ಕಳೆದ್ರೆ ಬೆಜ್ಜನ್ ಗ್ಯಾಸ್ ಬರ್ತಾ ಇರುತ್ತೆ. 5ರಿಂದ 6 ಜನಕ್ಕೆ ಅಡುಗೆ ಹೇಗೋ ಮಾಡ್ಬೋದು ನಾವು. ಈಗ ಸಿಲಿಂಡರ್ ಗ್ಯಾಸ್ ತಿಂಗಳಿಗೆ ಒಂದು ಆದರೆ 1,500. ಈಗ 1,100 ಇದೆ ನಮ್ಮ ಹಳ್ಳಿಯಲ್ಲಿ. ಇಲ್ಲಿ ವರ್ಷಕ್ಕೆ ಎಷ್ಟಾಯ್ತು ಆ ಲೆಕ್ಕದಲ್ಲಿ ಇದ್ರ ಭಾರಿ ಉಳಿತಾಯ ಅನಿಸುತ್ತೆ. 2 ವರ್ಷ ಸಿಲಿಂಡರ್ ಗ್ಯಾಸಲ್ಲಿ ಇದೊಂದು ಡೂಮೇ ಆಗುತ್ತೆ, ಫುಲ್ ಗ್ಯಾಸೇ ರೆಡಿ ಆಗುತ್ತೆ ನನಗೆ. ಈಗ ನೋಡಿ ನಾವು ಸಿಲಿಂಡ್ರು ಸಿಗ್ತಲ್ಲ, ಸಿಲಿಂಡರ್ದು ಭಾಳ ಅಭಾವ ಆಗಿದೆ. ಈಗ ಎಲ್ಲದಕ್ಕೂ ಈಗ ಹೋಲಿಸ್ಕೊಂಡ್ರೆ ನಾವು ಬಯೋಗ್ಯಾಸ್ ಮಾಡೋದು ಭಾರಿ ಉತ್ತಮವಾಗಿ ಅನಿಸುತ್ತೆ ನನ್ನ ಅನಿಸಿಕೆ. ಗೊಬ್ಬರ ಗ್ಯಾಸ್ ಪ್ರತಿಯೊಬ್ಬ ರೈತರು ಮಾಡ್ಕೊಳ್ಳೋದು ಭಾರಿ ಉಳಿತಾಯ ಇದೆ. ರೈತರಿಗೂ ಸಹ ಅನುಕೂಲತೆ ಇದೆ.